ಸ್ನೇಹಿತರೆ, ಈಗ ಒಂದು ಕಡೆ ವಿಶ್ವಮಟ್ಟದಲ್ಲಿ ಯುದ್ಧ, ನಮ್ಮ ಇದರಲ್ಲಿ ಈ ಎಲೆಕ್ಷನ್ ಸಮಯದಲ್ಲಿ ರಾಜಕಾರಣಿಗಳ ವರ್ತನೆಗಳು, ಮಾತುಗಳು ಇವು ಮುಂಚೂಣಿಗೆ ಬರ್ತಾ ಇದ್ದಾವೆ. ನನಗೆ ಅಪಾರವಾಗಿ ಡಿಸ್ಟರ್ಬ್ ಮಾಡಿದ್ದು ನನ್ನೆಯಿಂದ ಅಂತ ಹೇಳಿದ್ರೆ, ನಮ್ಮ ಖರ್ಗೆ ಅವರು ಮಾತನಾಡಿರೋ ಸಂಗತಿ, ಮಾತನಾಡಿರೋ ರೀತಿ. ಹೃದಯದಿಂದ ಹೇಳ್ತೀನಿ ಮತ್ತು ಪ್ರಜ್ಞಾಪೂರ್ವಕವಾಗಿ ಹೇಳ್ತೀನಿ, ನಾನು ಅತಿ ಹೆಚ್ಚು ರೆಸ್ಪೆಕ್ಟ್ ಕೊಡೋ ಒಬ್ಬ ರಾಜಕಾರಣಿ ಅಂದರೆ ಮಲ್ಲಿಕಾರ್ಜುನ ಖರ್ಗೆ. ಅವರು 55-60 ವರ್ಷಗಳ ಹಿಂದಿನ ರಾಜಕಾರಣಕ್ಕೆ ಬಂದರು. ಅವತ್ತಿಂದ ಇವತ್ತವರೆಗೂ ಪಕ್ಕಾ ಕಾಂಗ್ರೆಸ್ಸಿಗರಾಗಿ ಉಳ್ಕೊಂಡ್ರು. ಮಗನ ಹೆಸರು ಪ್ರಿಯಾಂಕ್ ಅಂತ ಇಟ್ಟರು. ಸೊ ಇದರಲ್ಲಿ ನೆಹರು ಫ್ಯಾಮಿಲಿಗೂ ಸಹ ಬದ್ಧರಾಗಿದ್ರು. ಮತ್ತು ಬೇರೆ ವಿಷಯ ಬಿಡಿ, ಕರಪ್ಷನ್ನು ಇದ್ದೇ ಇದೆ. ದೇವೇಗೌಡರು ಇರಲಿ, ಯಡಿಯೂರಪ್ಪ ಇರಲಿ, ಎಲ್ಲ ರೀತಿ ಕರಪ್ಷನ್ ಇದೆ. ಮಹಾ ಕರಪ್ಟ್ ಅಂತ ಖಂಡಿತ ನಾನು ಹೇಳೋದಿಲ್ಲ, ಕರಪ್ಷನ್ ಇದೆ. ಬಟ್ ಕರಪ್ಷನ್ ಮೀರಿ ದಕ್ಷತೆ ಇದೆ. ನಾನು ಬಹಳ ಗಮನಿಸಿದ್ದೀನಿ 20 ವರ್ಷದಿಂದ. ನನಗಿರೋ ಒಂದು ಸಂಕಟ, ಬೇಸರ ಅಂದರೆ, ಕಡೆಯ ಪಕ್ಷ 2.5-3 ವರ್ಷಗಳ ಅವಧಿಗಾದರೂ ಅವ್ರನ್ನ ಕರ್ನಾಟಕದ ಮುಖ್ಯಮಂತ್ರಿ ಮಾಡಬೇಕಾಗಿತ್ತು. ತುಂಬ ಇಷ್ಟ ಆಯಿತು ನನಗೆ. ಅವ್ರು ಹೇಗೆ ನಡ್ಕೋತಾರೆ, ಹೇಗೆ ಇದು ಮಾಡ್ತಾರೆ. ಮತ್ತು ಇಷ್ಟಾಗಿ ಅವರು ಒಣ ದಲಿತ ವಿಚಾರವಾದಿ ಅಲ್ಲ, ಮನುಷ್ಯತ್ವದ ವಿಚಾರವಾದಿ. ಬುದ್ಧಿನನ್ನು ಸಾಕಷ್ಟು ಆಳವಾಗಿ ತೊಗೊಂಡಿದ್ದಾರೆ. ನನಗೆ ಪ್ರಿಯಾಂಕ್ ಬಗ್ಗೆ ಗೊತ್ತಿಲ್ಲ, ಇವರು ಆಚರಣೆಯಲ್ಲಿ ತೊಗೊಂಡಿದ್ದಾರೆ. ಮತ್ತು ಅವ್ರು ಯಾರನ್ನೂ ಕೂಡ ಹೇಟ್ ಮಾಡಿ ಮಾತನಾಡಿದವರೇ ಅಲ್ಲ. ಯಾಕೆ ಈಗ ಬ್ರಾಹ್ಮಣರು ಅಂತ ತೊಗೊಂಡು ಮಾತನಾಡಿದ್ದಾರೆ ಅದು ಗೊತ್ತಾಗ್ತಾನೆ ಇಲ್ಲ ನನಗೆ. ಆ ರೀತಿ ಮಾತನಾಡೋ ವ್ಯಕ್ತಿನೇ ಅಲ್ಲ ಅವರು. ಅವ್ರು ಏನಿದ್ರು ತತ್ವ ಸಿದ್ಧಾಂತಗಳ ಬಗ್ಗೆ ಮಾತನಾಡ್ತಿದ್ರು ಮತ್ತು ಮಾತಿನಲ್ಲಿ ಸ್ಪಷ್ಟತೆ ಇರ್ತಿತ್ತು. ಆದರೆ ಮೊನ್ನೆ ಒಂದು ಎಲೆಕ್ಷನ್ ಕ್ಯಾಂಪೈನ್ನಲ್ಲಿ ಮುಸ್ಲಿಮರು ಸೇರಿರೋ ಕಡೆ, ಮುಸ್ಲಿಂ ಸಮಾವೇಶದಲ್ಲಿ, ಮುಸ್ಲಿಂ ಸಭೆಯಲ್ಲಿ ಅವರು ಮಾತನಾಡಿದ್ದು ಖಂಡಿತ ಅವ್ರಿಗೆ, ಅವರ ಹಂತಕ್ಕೆ, ಅವರ ಹಿರಿಮೆಗೆ, ಅವರ ವ್ಯಕ್ತಿತ್ವಕ್ಕೆ ಶೋಭೆ ಅನ್ನಿಸ್ಲಿಲ್ಲ. ಬಹಳ ಸಂಕಟ ಆಯಿತು ನನಗೆ. ಸಿಟ್ಟು ಬರಲಿಲ್ಲ, ಸಂಕಟ ಆಯಿತು. ನಮಗೆ ಗೊತ್ತಿರೋ ಖರ್ಗೆ ಅವರ, ನಾವು ಕಂಡಿದ್ದ ಖರ್ಗೆ ಅವರ ವೈಯಕ್ತಿಕವಾಗಿ ನೋಡಿದ್ರೆ ನಾನು ಒಂದು ಸಾರಿ ಅಥವಾ 2 ಸಾರಿ ಅಷ್ಟೇ, 1-2 ನಿಮಿಷ ಅಷ್ಟೇ. ಆದರೆ ಅವ್ರ ಬಗ್ಗೆ ನನಗೆ ಗೊತ್ತಿದೆ. ನಾನು ಹೇಳ್ತಾ ಇರೋದು ಏನು ಅಂತ ನನಗೆ ಗೊತ್ತಿದೆ. ಎಲ್ಲ ರಾಜಕೀಯದಲ್ಲಿರೋ ಎಲ್ಲ ವ್ಯಕ್ತಿಗಳಿಗೂ ಗೊತ್ತಿದೆ. ದೇವೇಗೌಡರಿಂದ ಹಿಡಿದು, ಕುಮಾರಸ್ವಾಮಿಯಿಂದ ಹಿಡಿದು, ಸಿದ್ದರಾಮಯ್ಯ ಎಲ್ಲರಿಗೂ ಗೊತ್ತಿದೆ, ಪ್ರಗತಿಪರರಿಗೂ ಗೊತ್ತಿದೆ. ಯಾಕೆ ಈ ರೀತಿ ಮಾತನಾಡಿದ್ರು? ಇರೋದು ಮುಸ್ಲಿಂ ಸಭೆಯಲ್ಲಿ ಸತ್ಯ ಹೇಳ್ತಿದ್ದೀನಿ. ಯಾರೋ ಒಬ್ಬರು, ಯಾರೋ ಆಕ್ಟಿವಿಸ್ಟ್ಗಳು, ಪ್ರಗತಿಪರರು, ಬಂಡುಕೋರ ಧ್ವನಿಗಳು ಮಾತನಾಡಿದ್ರೆ ಪರವಾಗಿಲ್ಲ. ಖರ್ಗೆ ಅವ್ರಿಗೆ ಹೇಳ್ತೀನಿ, ಖರ್ಗೆ ಅವರು ನನ್ನ ಬಗ್ಗೆ ಗೊತ್ತಿದೆ. ಒಂದೇ ಒಂದು ಸಾರಿ ಕೂಡ ಮುಸ್ಲಿಂ ಸಭೆಗಳಲ್ಲಿ ನಾನು ಹಿಂದೂಯಿಸಂನ ಖಂಡಿಸಿಲ್ಲ. ಗೌರಿ ಲಂಕೇಶ್ ಇವ್ರ ಥರ ಎಲ್ಲ ಮಾತನಾಡ್ತಾ ಇರಲಿಲ್ಲ. ನಾನು ಅಲ್ಲಿ ಹೇಳ್ತಿರೋದೇ ಒಂದು, ಇಲ್ಲಿರೋ ಬಹುತೇಕ ಜನಗಳು ನಿಮ್ಮ ಜೊತೆ ಬೆಳೆದಿದ್ದಾರೆ. ನೀವು ಕೂಡ ನಿಮ್ಮ ಮೌಲ್ವಿಗಳನ್ನ ಬಿಟ್ಟು ಹೊರಗಡೆ ಬನ್ನಿ. ನಿಮ್ಮ ಕುರಾನು ಇದನ್ನೆಲ್ಲ ನಿಮ್ಮ ಮನೆ ಒಳಗಿಟ್ಕೊಳ್ಳಿ. ನಮಾಜ್ ಹೇಗೆ ಮಾಡ್ತಾರೋ ಹಾಗೆ ಪ್ರೈವೇಟ್ ಆಗಿ ಇಟ್ಕೊಳ್ಳಿ. ಹೊರಗಡೆ ಬಂದಾಗ ಇಲ್ಲಿಯ ಜನ ಅವರು BJPಗೆ ಓಟ್ ಹಾಕಿರಲಿ. ಬಹಳಷ್ಟು ಜನ RSS ನಲ್ಲಿರುವವರು ಕೂಡ ನಿಮ್ಮನ್ನ ವೈಯಕ್ತಿಕವಾಗಿ ಇಷ್ಟಪಡ್ತಾರೆ. ಕಾರಣ ಒಂದೇ, ಸರಳ. ದಿನ ನಿಮ್ಮನ್ನು ನೋಡಿದ್ದಾರೆ. ನೀವು ಉಸಿರಾಡೋ ಗಾಳಿನೇ ಉಸಿರಾಡ್ತಿದ್ದಾರೆ. ನಿಮ್ಮ ಜೊತೆಯಲ್ಲೇ ಒಂದೇ ಥರ ನೀರು, ಒಂದೇ ಥರ ಊಟ ಹಂಚ್ಕೊಳ್ತಿದ್ದಾರೆ. ಎಲ್ರಿಗೂ ಹೇಗಿದೆ ಅಂದರೆ, ಇಸ್ಲಾಂ ಮತ್ತು ಹಿಂದೂ, ಇಸ್ಲಾಂ ಮತ್ತು ಕ್ರಿಶ್ಚಿಯನ್, ಇಸ್ಲಾಂ ಮತ್ತು ಜ್ಯೂಸ್ ಅಂದಾಗ ತುಂಬಾ ವಿರೋಧ ಇದೆ. ಅವ್ರಿಗೂ ಇವ್ರಿಗೂ ಒಂದು ಮಾಡೋಕ್ಕಾಗಲ್ಲ. ಒಂದು 100 ಮಕ್ಕಳನ್ನ, ಇದೇನು ಭಾಳ ಕ್ಲೀಶೆ ಆಗಿರೋ ಸಂಗತಿ ನಾನು ಹೇಳ್ತಿರೋದು, ಒಂದು 100 ಮಕ್ಕಳನ್ನ ನೀವು ಜೊತೆಲಿ ಇಟ್ಟುಬಿಡಿ. ಒಂದು 5-10 ವರ್ಷ ಮಕ್ಕಳನ್ನ ಹೇಳಕ್ಕಾಗತ್ತಾ? ಯಾರು ಮುಸ್ಲಿಂ, ಯಾರು ಕ್ರಿಶ್ಚಿಯನ್, ಅವ್ರ ಡ್ರೆಸ್ಸು ಎಲ್ಲ ಕಾಮನ್ ಆಗಿದ್ರೆ, ಒಂದೇ ಯೂನಿಫಾರ್ಮ್ದಲ್ಲಿದ್ದರೆ, ಎಲ್ಲ ಬಿಳಿ ಬಟ್ಟೆ ಹಾಕ್ಕೊಂಡಿದ್ರೆ ಅಥವಾ ಕಪ್ಪು ಬಟ್ಟೆ ಹಾಕಿದರೆ ಹೇಳಕ್ಕಾಗತ್ತಾ? ಇದಕ್ಕೆ ನಾವು ಮಾಡ್ಕೊಂಡಿರೋದಷ್ಟೇ. ಒಂದು ಕಾಲಘಟ್ಟದಲ್ಲಿ ಒಂದು ಜನಗಳನ್ನ ಹೊಂದಾಣಿಕೆ ಮಾಡೋದಕ್ಕೆ, ಸಮೂಹ ಮಾಡೋದಕ್ಕೆ ಈ ಧರ್ಮಗಳು ಸೃಷ್ಟಿಯಾದವು. ಇವತ್ತು ಶೆಲ್ಫ್ ಲೈಫ್ ಹೋಗಿದೆ. ಅವತ್ತು ಸಣ್ಣ ಊರುಗಳು, ಸಣ್ಣ ರಾಜ್ಯಗಳು, ಸಣ್ಣ ದೇಶಗಳು, ಇವತ್ತು ಗ್ಲೋಬಲ್ ವಿಲೇಜ್ ಅಂತೀವಿ. ಖರ್ಗೆ ಅವ್ರ ಲೆವೆಲ್ಗೆ ಏನು ಹೇಳಬೇಕಾಗಿತ್ತು ಅವರು? ಯಾವ BJP ಇರಲಿ, ಯಾವ RSS ಇರಲಿ, ನಿಮ್ಮನ್ನು ದೂರ ಮಾಡೋಕ್ಕಾಗಲ್ಲ. ಬಿಕಾಸ್ ವಿ ಆರ್ ಆಲ್ ಹ್ಯೂಮನ್ಸ್. ಒಂದೇ ಕುಟುಂಬ, ನಾವೆಲ್ಲ ಒಂದೇ ರೀತಿಯ ಪ್ರಾಣಿಗಳು, ಒಂದೇ ರೀತಿಯ ಜೀವಗಳು, ಒಂದೇ ರೀತಿಯ ದೇಹಗಳು. ಮೂಗು ನನಗೆಲ್ಲಿದೆಯೋ ನಿಮಗೂ ಅಲ್ಲೇ ಇದೆ. ಅದನ್ನಲ್ವ ಹೇಳಬೇಕಾಗಿರೋದು. यहाँ पर बहुत से मुसलमान और हिंदू भाई भी बैठे हैं. अगर कोई इस जहरीला सांप आपके सामने से गुजर रहा है और आप नमाज भी पढ़ रहे हैं, नमाज छोड़ के
उस जहरीली सांप को मारना, ये कुरान में कहा है। और मैं यही कहूंगा, आपका नमाज तोड़ने तो परवाह नहीं, ये जहरीला सांप है आरएसएस और बीजेपी, इसको अगर आप नहीं मारेंगे आप कभी बचेंगे नहीं। ಏನ್ ಮಾಡಿದ್ರಿ ಖರ್ಗೆ ಅವರೇ? ಹೇಗೆ ನೀವು ಕುರಾನನ್ನ ಇನ್ವೋಕ್ ಮಾಡಿದ್ರಿ? ಕುರಾನ್ ಪ್ರಸ್ತಾಪ ಯಾಕೆ ಮಾಡಿದ್ರಿ? ನೀವು ಹೇಳ್ಬೇಕಾಗಿತ್ತು ಕುರಾನ್ ಓದಿ ಇಟ್ಕೊಳ್ಳಿ ಮನೆಯಲ್ಲಿ. ಆದ್ರೆ ಸಂವಿಧಾನ ಏನ್ ಹೇಳ್ಕೊಡುತ್ತೆ? ಜನರ ನಡುವೆ ವಿಷ ಬಿತ್ತೋದನ್ನ ಹೊಡೆದಾಕಿ ಅಂತ ಹೇಳುತ್ತೆ. ಆ ಸಿದ್ಧಾಂತ ಹೊಡೆದಾಕಿ ಅಂತ ಹೇಳುತ್ತೆ. ಅದ್ ಬಿಟ್ಟು ನಮಾಜ್ ಮಧ್ಯ ಹೋಗಿ ನೀವು ಕೊಲ್ಲಿ ಇವ್ರನ್ನ ಅಂತ ಹೇಳಿದ್ರೆ ಏನ್ ಅರ್ಥ ಅದು? ನಿಮ್ ಒಂದು ಘನತೆನಾ ಅದು? ಹಾಗೆ ಮಾತನಾಡಬಹುದಾ? ಮತ್ತೊಂದು ಹೇಳಿದ್ರಿ, ಇಲ್ಲಿ ಮಹಾ ದಡ್ರಿದ್ರು ಎಲೆಕ್ಟ್ ಮಾಡಿಬಿಟ್ರು ಗುಜರಾತ್ನಲ್ಲಿ, ಅದಕ್ಕೆ ವಿಷಾದ ವ್ಯಕ್ತಪಡಿಸಿದ್ರಿ. ಏನಾಗಿದೆ ಖರ್ಗೆ ಅವರೇ? ಕಾಂಗ್ರೆಸ್ನ ಎಲೆಕ್ಟ್ ಮಾಡಿದವರೆಲ್ಲ ಬುದ್ಧಿವಂತರುಗಳ? ಪ್ಲೀಸ್, ಪದೇ ಪದೇ ಹೇಳ್ತೀರಿ ಕಾಂಗ್ರೆಸ್ ನಮ್ಗೆ ಸ್ವಾತಂತ್ರ್ಯ ತಂದ್ಕೊಡ್ತು. ಮೈ ಫುಟ್. ಕಾಂಗ್ರೆಸ್ ಬಂದಿದ್ದು ಎಲ್ಲಿಂದ? ಸ್ವಾತಂತ್ರ್ಯಕ್ಕೋಸ್ಕರ ಮಹಾತ್ಮ ಗಾಂಧಿ ತಂದ್ರ, ನೆಹರು ತಂದ್ರ, ಅಥವಾ ನಿಮ್ ತಾತ ನಮ್ಮ ತಾತ ನಮ್ಮ ಮುತ್ತಾತ ತಂದ್ರ? ತಂದಿದ್ದೆ ಬ್ರಿಟಿಷ್. ನಿಮ್ಗೆ ಇದು ಯಾರು ಪ್ರಶ್ನೆ ಮಾಡ್ತಾನೆ ಇಲ್ಲ. ದಡ್ರು ನಿಮ್ ಕಾಂಗ್ರೆಸ್ನಲ್ಲಂತೂ ಬಿಡಿ, ಬಹಳನೇ ಬರೀ ದಡ್ರಲ್ಲ, ದಡ್ರು, ಭ್ರಷ್ಟರು, ಸುಳ್ಳು ತುಂಬೋಗಿದ್ದಾರೆ. ಇವ್ರಿಗೆ ನಿಮ್ಮನ್ನ ಹೇಗೆ ವಿರೋಧಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಈ ಬಿಜೆಪಿ ಉಳಿದವ್ರಿಗೆ. ಏನ್ ಕಾಂಗ್ರೆಸ್ ಅದು? ಐ ಹೇಟ್ ಕಾಂಗ್ರೆಸ್. ಐ ಹೇಟ್. ಅಲ್ಲಿರೋ ಕಾಂಗ್ರೆಸ್ನಲ್ಲಿರೋ ಬಹಳಷ್ಟು ನಾಯಕರ ಬಗ್ಗೆ ನನಗೆ ಪ್ರೀತಿ ಗೌರವ ಆಗಿದ್ರು ಕಾಂಗ್ರೆಸ್ ಅಂದ ತಕ್ಷಣ ಹೇಸಿಗೆ ಆಗುತ್ತೆ. ಕಾಂಗ್ರೆಸ್ ಮಾಡಿದ್ದು ಆನಿ ಬೆಸೆಂಟ್ ಅಲ್ವಾ? ಯಾರು ಗಾಂಧಿ ಮಾಡಿದ್ರ? ನೀವು ಸ್ವಾತಂತ್ರ್ಯ ತರೋಕ್ಕೋಸ್ಕರ ಆ ಆರ್ಗನೈಸೇಷನ್ ಉದ್ಭವ ಆಯ್ತಾ? ನಮ್ಮ ಇದನ್ನ ಸ್ಮೂತಾಗಿ ತಗೊಂಡೋಗೋದಕ್ಕೆ ಬ್ರಿಟಿಷ್ನವರು ಸ್ಮೂತಾಗಿ ತರಲಿ ಅಂತೇಳಿ ಒಂದು ಗುಂಪು, ಕಾಂಗ್ರೆಸ್ ಅಂದ್ರೆ ಗುಂಪು, ಆ ಗುಂಪನ್ನ ಮಾಡಿದ್ರು. ಆ ಗುಂಪನ್ನ ಮರ್ಯಾದೆ ಇಲ್ಲದ ಜನಗಳು ಒಪ್ಕೊಂಡ್ರು. ಅದರಿಂದ ಮರ್ಯಾದೆ ಇದ್ದ ಇವರು ಯಾರು, ನಮ್ಮ ಸುಭಾಷ್ ಚಂದ್ರ ಬೋಸ್ ಇಂಥವರೆಲ್ಲ ವಿರೋಧ ಮಾಡಿದ್ರು. ಅದರಿಂದ ಹೊರಗಡೆ ಬಂದ್ರು. ಹೌದಾ ಅಲ್ವಾ? ಹೇಳಿ. ಅದನ್ನ ಹೇಳ್ತಿದ್ರೆ ಅದನ್ನ ಕೇಳೋಕ್ಕೂ ಆಗ್ತಾ ಇಲ್ಲ ಇವರಿಗೆ. ಮತ್ತು ಮುಸ್ಲಿಮರನ್ನ ನೀವು ಕುರಾನ್ ಮೇಲೆ ಇದು ಮಾಡಿ ಹೊಡೀರಿ ಅಂದ್ರಿ. ಈಗ ನಿಮ್ಮನ್ನ ಒಂದು ಸರಳವಾದ ಇದು ಕೇಳ್ತೀನಿ. ದೊಡ್ಡ ಲೀಡರ್ ನೀವು, ತುಂಬಾ ದೊಡ್ಡ ಲೀಡರ್. ಮೋದಿ ಅವ್ರಿಗೆ ಎಷ್ಟು ಗೌರವ ಇದೆಯೋ ರಾಜಕೀಯ ವಲಯಗಳಲ್ಲಿ ನಿಮಗೂ ಅಷ್ಟೇ ಗೌರವ ಇದೆ. ಆ ಜನಬೆಂಬಲ ಇಲ್ಲದೆ ಇರಬಹುದು, ಆದರೆ ನಿಮ್ಮನ್ನ ಬಿಜೆಪಿ ಅವರು ಕೂಡ ಬಹಳಷ್ಟು ಗೌರವಿಸ್ತಾರೆ. ಈಗ ಆ ಸಿಟ್ಟು ನೀವು ಅದನ್ನ ಪ್ರಚೋದನೆ ಮಾಡಿದ್ರಿ, ಪ್ರಚೋದಿಸಿಬಿಟ್ರಿ, ಅವ್ರಲ್ಲಿ ಬಿತ್ತಿದ್ರಿ, ನೀವು ಇವ್ರನ್ನ ಕೊಲ್ಲಿ ಅಂತ. ಒಂದು ಸಣ್ಣ ಇದು ಒಂದು RSS ಆಫೀಸ್ ಮುಂದೆ ಪ್ರೊಟೆಸ್ಟ್ ಕೂಡ ಮಾಡೋಕ್ಕಾಗಿಲ್ಲ ಅವ್ರಿಗೆ. ಈಗ ಅವ್ರ ಒಳಗಡೆ ಎಷ್ಟು ವೀಕ್ ಆಗ್ತಾರೆ? ಯಾಕೆ ಆ ಪದಗಳು ಬೇಕು? ನಿಮ್ಮನ್ನ ನೋಡ್ಕೊಳ್ಳೋದಕ್ಕೆ ಈ ಸಮಸ್ತ ಜನಸೋಸ್ತಮ ಇದೆ. ಈ RSS ಹೇಳ್ತಾರೆ, ದ್ವೇಷ ಬಿತ್ತುತ್ತಾರೆ ಅಂತ ನೀವು ತಲೆ ಕೆಡ್ಸ್ಕೋಬೇಡಿ. ನೀವು ಮಾಡ್ಬೇಕಾಗಿರೋದು ಒಂದೇ, ಅಲ್ಲಿರೋ ವಿಷ ಅದು. ಆ ಸಿದ್ಧಾಂತ ವಿಷದ ಸಿದ್ಧಾಂತ, ಜನ ಹಿತವಲ್ಲದ ಸಿದ್ಧಾಂತ ಅದು, ಜನ ದ್ವೇಷದ, ಜನ ತಾರತಮ್ಯದ ಸಿದ್ಧಾಂತ. ಅದನ್ನು ನೀವು ಹೊಡೆದಾಕಬೇಕು, ಕುತ್ತಿಗೆ ಸಹಿತ ಕೊಲ್ಲಬೇಕು ಆ ಸಿದ್ಧಾಂತವನ್ನ ಅಂತ ಹೇಳಿದಿದ್ರೆ ಎಷ್ಟು ಗೌರವ ಇರ್ತಿತ್ತು ಖರ್ಗೆ ಅವರೇ. ನೀವು ಮಾತನಾಡಬಾರ್ದಾಗಿತ್ತು. ಈಗ ನೀವು ಕುರಾನ್ ತಂದ್ರಿ, ಇವರು ಅದೇ ಇದನ್ನ ಭಗವದ್ಗೀತೆ ತಂದಾಗ ನಾವು ಹೇಗೆ ಕಣಿಸೋದು? ಧರ್ಮಕ್ಕೋಸ್ಕರ ಹತ್ಯೆ ಮಾಡು ಅಂತ ಹೇಳೋದಿಲ್ವಾ ಭಗವದ್ಗೀತೆ? ಹೇಗೆ ಇದು ಮಾಡೋದು? ಇನ್ಯಾರೋ ಬಂದ್ಬಿಟ್ಟು 10 ಕಮ್ಯಾಂಡ್ಮೆಂಟ್ಸ್ ತಂದ್ರೆ, ಬೈಬಲ್ ತಂದ್ರೆ ಏನು ಹೇಳೋದು? ಇವತ್ತು ನೀವು ಒಬ್ಬ ಕಾಂಗ್ರೆಸ್ಸಿಗರಾಗಿ ನಾವು ದೇಶ ಕಟ್ಟಿದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋ ನೀವು ಹೇಳ್ಬೇಕಾಗಿದ್ದು ಏನನ್ನ? ಭಗವದ್ಗೀತೆ ಹೇಳ್ಬೇಕಾ, ಕುರಾನ್ ಹೇಳ್ಬೇಕಾ, ಬೈಬಲ್ ಹೇಳ್ಬೇಕಾ, ಸಂವಿಧಾನ ಹೇಳ್ಬೇಕಾ? ಅದೇನು ಧಾರ್ಮಿಕ ಇದಾ? ಧಾರ್ಮಿಕ ಸಭೆಯಲ್ಲಿ ನೀವು ಹೋಗೋ ಅವಶ್ಯಕತೆ ಇದೆಯಾ? ಧಾರ್ಮಿಕ ಸಭೆಯಲ್ಲಿ ಅವ್ರನ್ನ ಎಚ್ಚರಿಸೋ ಕೆಲಸ, ಅವ್ರನ್ನ ಬುದ್ಧಿವಂತರು ಮಾಡೋ ಕೆಲಸ ಅಲ್ವಾ ಮಾಡೋದು? ಇವತ್ತು ಮುಸ್ಲಿಮರು ಏನಾಗಿದ್ದಾರೆ? ಇವತ್ತು ಇಂಡಿಯಾದ ಮುಸ್ಲಿಮರು ಬಹುಶಃ ಜಗತ್ತಿನಲ್ಲಿ ಎಲ್ಲಾ ಮುಸ್ಲಿಮರಿಗೆ ಹೋಲಿಸಿದ್ರೆ ತುಂಬಾ ನೆಮ್ಮದಿಯಾಗಿದ್ದಾರೆ, ಹೊಂದ್ಕೊಂಡು ಬಾಳ್ತಿದ್ದಾರೆ. ಇಷ್ಟೆಲ್ಲ ದ್ವೇಷ ಬಿತ್ತಿದ್ದಾಗಲೂ ಕೂಡ ಅವ್ರನ್ನ ನೆನೆಸ್ಕೊಳ್ಳೋದಲ್ಲ, ಸಿಂಗಲ್ ವ್ಯಕ್ತಿಯಾಗಿ ಅವರು ನೆನೆಸ್ಕೊಳ್ಳಲ್ಲ. ಈವನ್ ಬಿಜೆಪಿಲಿರೋ ಹಿಂದೂಗಳು ನೋಡಿದೀವಿ, RSS ನೋಡಿದೀವಿ ನಾವು. ವ್ಯಕ್ತಿಯಾಗಿದ್ದಾಗ ಅಲ್ಲ, ಸಮೂಹ ಆದಾಗ, ಸಾಮೂಹಿಕವಾಗಿ ಬಂದಾಗ ಆ ಮನುಷ್ಯ ಕಳೆದೋಗ್ತಾನೆ. ನೀವು ಅಲ್ಲಿ ಎಚ್ಚರಿಸಿ ಭರವಸೆ ಕೂಡ ಮಾತನಾಡಿದ್ರ ನೀವು. ಅಲ್ಲೊಂದು ವಿಷ ಇದೆ, ವಿಷಪೂರಿತ ಹಾವಿದೆ, ನಿಮ್ಮನ್ನು ಕಚ್ಚಿಬಿಡುತ್ತೆ ಕೊಲ್ಲಿ ಅಂದ್ರೆ ಅರ್ಥ ಏನದು? ಯಾಕಿರ್ಬೇಕು ನಿಮ್ಮ ಪಕ್ಷ? ಡಿಸಾಲ್ವ್ ಮಾಡಿ ನೀವು ಅದನ್ನ. ಮುಸ್ಲಿಮರು ಏನ್ ಬೇಕೋ ಅವ್ರು ಮಾಡ್ಕೊಳ್ತಾರೆ, ಬೇರೆಯವ್ರು ಏನ್ ಬೇಕೋ ಅವ್ರು ಮಾಡ್ಕೊಳ್ತಾರೆ, ನಮ್ಮಂಥವ್ರು ಏನ್ ಬೇಕೋ ನೋಡ್ತೀವಿ ಅದನ್ನ. ನಿಮ್ಮ ಕೈಲಿ ಅದನ್ನ ಫೈಟ್ ಮಾಡೋಕ್ಕಾಗಲ್ಲ. ನಮ್ಮ ಪಕ್ಷ ಇದೆ, ಆ ವಿಷಯದ ಹಲ್ಗಳನ್ನ ಕೀಳ್ತೀವಿ, ಸೈದ್ಧಾಂತಿಕವಾಗಿ ಹೊಡೆದಾಕ್ತೀವಿ ಅನ್ನುವ ಭರವಸೆ ನಿಮ್ಗಿಲ್ದೇ ಇದ್ಮೇಲೆ ನೀವು ಅಧ್ಯಕ್ಷರಾಗಿ ಡಿಸಾಲ್ವ್ ಮಾಡಿ ಖರ್ಗೆ ಅವರೇ. ನಿಮ್ಮ ಕಾಂಗ್ರೆಸ್ನ ಡಿಸಾಲ್ವ್ ಮಾಡಿ. ಏನ್ ನೀವು ಮಾತನಾಡ್ತಾ ಇರೋ ಮಾತು? ನೀವು ಅಟ್ಲೀಸ್ಟ್ ಕಾಂಗ್ರೆಸ್ ಸರಿ ಇದ್ದಿದ್ರಿ. 60 ವರ್ಷ ಆಳಿ ಇವತ್ತು ವಿಷಪೂರಿತ ಹಾವುಗಳು ತುಂಬೋಗಿದ್ದಾರೆ ಅಂತ ಹೇಳ್ಬೇಕಾದ್ರೆ
ಈಸ್ ಇಟ್ ನಾಟ್ ಯುವರ್ ಫೇಲ್ಯೂರ್? ನಿಮ್ಮ ಕಾಂಗ್ರೆಸ್ ಫೇಲ್ಯೂರ್ ಅಲ್ವಾ ಅದು? ಆ ಲೂಟಿ ಮಾಡೋಕೆ ಮಾತ್ರ ಪಕ್ಷ ಬಳಸ್ಕೊಂಡ್ರು ಬಿಟ್ರೆ ಏನು ಮಾಡಿದ್ರಿ? ನಾವು ಕಾಲೇಜ್ ಕಟ್ಟಿದ್ವಿ, ಯೂನಿವರ್ಸಿಟಿ ಕಟ್ಟಿದ್ವಿ. ಮೈ ಫುಟ್, ನೀವಿಲ್ಲದೆ ಇದ್ರೂ ಆಗ್ತಿತ್ತು. ನೀವಿಲ್ಲದೆ ಆ ಸಮಯದಲ್ಲೇ ರೈಟಿಸ್ಟ್ ಪಾರ್ಟಿ ಬಂದಿದ್ರು ಆಗ್ತಿತ್ತು. ಬೇಡ, ಇಲ್ಲಿ ಮುಸ್ಲಿಮರು 300 ವರ್ಷ ಆಳಿದಾಗ ಇವರು ನಮ್ಮ ದೇಶದ ಜೈನರಷ್ಟು ಅಥವಾ ಬ್ರಾಹ್ಮಣರಷ್ಟು ಬುದ್ಧಿವಂತಿಕೆ ಬೆಳೆಸ್ಕೊಂಡಿದ್ದಿದ್ರೆ 15% ಇರೋ ಅವರು ಎಲ್ಲಾನು ತೊಗೊಂಡು ಹೋಗೋದಾಗಿತ್ತು. ಯಾಕೆಂದರೆ ಅವ್ರಿಗಿದ್ದಷ್ಟು ಕನೆಕ್ಷನ್, ಕಾಶ್ಮೀರದಿಂದ ಕನ್ಯಾಕುಮಾರಿಯ ಕನೆಕ್ಷನ್ ಇರೋದು 3 ಜನಗಳಿಗೆ. ಒಂದು ಮುಸ್ಲಿಮ್ಸ್, ಇನ್ನೊಂದು ಕ್ರಿಶ್ಚಿಯನ್ಸ್, ಇನ್ನೊಂದು ಬ್ರಾಹ್ಮಿನ್. ಇನ್ಯಾರಿಗೂ ಇಲ್ಲ. ಇದ್ದಾಗ ಎಲ್ಲಿ ಮಾಡಿದ್ರು? ಇವತ್ತು ಕೂಡ ಆ ಒಂದು ಇದನ್ನ ನೀವೆಲ್ಲಿ ಹೇಳ್ತಾ ಇದ್ದೀರಿ? ಆ ಬುದ್ಧಿವಂತಿಕೆ, ಆ ವೈಚಾರಿಕತೆ, ಆ ವಿವೇಕ ಯಾಕೆ ಬಿತ್ತುತ್ತಾ ಇಲ್ಲ? ಅಲ್ಲಿ ಬರ್ತಾನೆ ಓವೈಸಿ, ಇದು ಇಸ್ಲಾಮಿಕ್ ಬ್ರದರ್ಹುಡ್ ಅಂದಾಗ ಈಗ ಹಿಂದುತ್ವದ ಬಗ್ಗೆ ಇವ್ರು ಮಾತಾಡಿದ್ರೆ ತಪ್ಪೇನಿದೆ? ಇಸ್ಲಾಮಿಕ್ ಬ್ರದರ್ಹುಡ್ನ ನೀವು ಖಂಡಿಸದೆ ಹೋದ್ರೆ ಹಿಂದುತ್ವ ಹೇಗೆ ಖಂಡಿಸ್ತೀರಿ? ನಾವು ಬೇಕಾಗಿರೋದು ಒಟ್ಟಾರೆ ಮನುಷ್ಯ ಬೇಕು. ನಮಗೆ ಮುಸ್ಲಿಂ ಬೇಕಾಗಿಲ್ಲ, ಸನಾತನಿ ಬೇಕಾಗಿಲ್ಲ, ಬುದ್ಧಿಸ್ಟ್ ಬೇಕಾಗಿಲ್ಲ, ಕ್ರಿಶ್ಚಿಯನ್ಸ್ ಇದ್ದಾರೆ, ಕ್ರಿಶ್ಚಿಯಾನಿಟಿ ಬೇಡ, ಮುಸ್ಲಿಮ್ಸ್ ಇರಲಿ, ಇಸ್ಲಾಂ ಬೇಡ, ಹಿಂದೂಗಳಿರಲಿ, ಹಿಂದುತ್ವ ಬೇಡ ಅಂತ. ಯಾಕೆ ಕಾರಣ ಏನು ಹೇಳಿದು? ಅದು ಒಂದು ಗಡಿ ನಿರ್ಮಿಸಿಬಿಡುತ್ತೆ. ನಾವು ಸಂಪೂರ್ಣ ಮನುಷ್ಯರಾಗೋಣ, ಎಲ್ಲ ಕಡೆಯಿಂದಲೂ ಜ್ಞಾನ ಬರಲಿ, ನಮಗೆ ಎಲ್ಲ ಜನ ಸುಖವಾಗಿರಲಿ. ವಸುದೇವ ಕುಟುಂಬ ಅಂತ ನಾವು ಹೇಳೋದು, ವಸುದೇವ ಕುಟುಂಬಕಂ ಅಂತ ಹೇಳಿದ್ರಲ್ಲ, ಅದು ಎಲ್ಲ ಧರ್ಮದಲ್ಲೂ ಬೇರೆ ರೀತಿ ಇರಬಹುದು, ಆದರೆ ನಮ್ಮಲ್ಲಿ ಹೆಚ್ಚಿದೆ. ಅದನ್ನು ಹೊಡೆದಾಕದ್ದೇ ಶ್ರೇಣೀಕೃತ ಜಾತಿ ವ್ಯವಸ್ಥೆ. ನೀವು ಅದ್ರ ಬಗ್ಗೆ ಯಾವುದೋ ಹಿಂದೂಗಳ ಸಮಾಜದಲ್ಲಿ ಈ ಮಾತು ಹೇಳಿದಿದ್ರೆ, ಹಿಂದೂಗಳ ಸಭೆಯಲ್ಲಿ ಹೇಳಿದಿದ್ರೆ, ಹಿಂದೂಗಳ ಸಮೂಹದ ನಡುವೆ ಹೇಳಿದಿದ್ರೆ ನನಗೆ ಬೇಜಾರಾಗ್ತಾ ಇರಲಿಲ್ಲ. ಅಲ್ಲಿ ನೀವು ಹೇಳಿಬಿಟ್ಟು ಬುದ್ಧನನ್ನ ಇನ್ವೋಕ್ ಮಾಡಿದರೆ, ಬುದ್ಧನ ತಿಳ್ಕೊಳ್ಳಿ ಅಂತ ಹೇಳಿದಿದ್ರೆ, ಧರ್ಮನೇ ಹೇಳಿ, ಬರೀ ಇದನ್ನೇ ಹೇಳಿ ಅಂತ ಹೇಳ್ತಿಲ್ಲ ನಾನು, ಸಂವಿಧಾನ ಅಂತ ಹೇಳಿ ಬುದ್ಧನ ಹೇಳಿದಿದ್ರೆ ತುಂಬ ಸಂತೋಷ ಆಗ್ತಿತ್ತು. ಅಲ್ಲೂ ಕೂಡ ನೀವು ಹೇಳಬೇಕಾಗಿದ್ದು, ನಮ್ಗೆ ಅಡಿಪಾಯ, ಈ ನೆಲದಲ್ಲಿ ನಮ್ಗೆ ಅಡಿಪಾಯ ಕೊಟ್ಟಿರೋನು ಬುದ್ಧ, ವೈಚಾರಿಕ ಆಲೋಚನೆ ಕಳಿಸಿರೋದು ಬುದ್ಧ ಅಂದರೆ ಎಚ್ಚರದ ಸ್ಥಿತಿ. ಮಲಗಿರೋನು ಎಚ್ಚರ ಆಗ್ತಾನಲ್ಲ, ಆ ಸ್ಥಿತಿ. ನೀವೆಲ್ಲ ಎಚ್ಚರ ಆಗಿ, ಬುದ್ಧಿವಂತರಾಗಿ, ಅಲ್ಲಿ ಯಾವ ಕಾರಣಕ್ಕೂ ಯಾರನ್ನೂ ಗುಲಾಮ ಮಾಡೋಕೆ ಬಿಡೋದಿಲ್ಲ, ಯಾರ ಬಗ್ಗೆನೂ ದ್ವೇಷ ಹರಡೋದಿಲ್ಲ, ಪ್ರತಿಯೊಬ್ಬನು ಪ್ರಶ್ನೆ ಮಾಡೋ ಮನೋಭಾವ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗಾಗೇನೆ ಈ ದೇಶ ಕಂಡ ಮಹಾನ್ ಚಿಂತಕ ಬುದ್ಧಿಸಮ್ನ ಆತ್ಕೊಂಡ್ರು. ನೀವು ಮುಸ್ಲಿಮರಾಗಿಯೇ ಇರಿ, ಕನ್ವರ್ಟ್ ಆಗೋ ಅವಶ್ಯಕತೆ, ಯಾರು ಯಾವ ಧರ್ಮಕ್ಕೂ ಕನ್ವರ್ಟ್ ಆಗೋ ಅವಶ್ಯಕತೆ ಇಲ್ಲ, ಅದರ ಅಗತ್ಯ ಇಲ್ಲ. ಖರ್ಗೆ ನೀವು ಬುದ್ಧಿಸ್ಟ್ ಅಂತ ಹೇಳ್ಕೊಳ್ಳಿ, ಆದರೆ ಅಗತ್ಯ ಇವತ್ತು ನನಗಂತೂ ಅನಿಸಿಲ್ಲ. ಬೇಕಾಗಿರೋದು ಒಟ್ಟು ಮನುಷ್ಯ ಬೇಕು, ಪ್ರತಿಯೊಬ್ಬ ಮನುಷ್ಯನೂ ಇಂಪಾರ್ಟೆಂಟ್ ಇಲ್ಲಿ ಅಂತ ಹೇಳಬೇಕಾಗಿತ್ತು. ಮತ್ತು ನೀವು ಆ ಪದಗಳನ್ನ ಬಳಸಿದ ರೀತಿ ಇತ್ತಲ್ಲ, ಅದರಲ್ಲೂ ನನಗೆ ಕುರಾನನ್ನು ತೆಗೆದುಕೊಂಡು ಪ್ರಸ್ತಾಪಿಸಿ ಬಳಸಿದ ರೀತಿ ಇತ್ತಲ್ಲ, ಅದು ಖಂಡಿತ ಸರಿ ಇರಲಿಲ್ಲ. ನಾನು ವಿಷಾದದಿಂದ ಈ ಮಾತುಗಳನ್ನ ದಾಖಲಿಸ್ತಾ ಇದ್ದೀನಿ. ನಮಸ್ಕಾರ.